ಭದ್ರಾ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಭದ್ರಾವತಿಯ ಕೂಡ್ಲಿ ಗ್ರಾಮದಲ್ಲಿರುವಂತಹ ನದಿ ತೀರ ಹಗಲು ರಾತ್ರಿ ಎನ್ನದೇ ಜೆಸಿಬಿಯನ್ನ ತಂದು ದಂಧೆಕೋರರು ಮರಳು ದಂಧೆಯನ್ನು ನಡೆಸ್ತಾ ಇದ್ದಾರೆ. ಟಿವಿ9 ಕ್ಯಾಮೆರಾದಲ್ಲಿ ಈ ದಂಧೆಯ ದೃಶ್ಯ ಸೆರೆಯಾಗಿದೆ. ಜೆಸಿಬಿ ಮತ್ತು ಟಿಪ್ಪರ್ ಶಬ್ದಕ್ಕೆ ಸ್ಥಳೀಯರು ಹೈರಾಣಾಗಿದ್ದಾರೆ. ಅಧಿಕಾರಿಗಳು ಮರಳು ದಂಧೆಗೆ ಬ್ರೇಕ್ ಅನ್ನು ಹಾಕ್ತಿಲ್ಲ ಅಂತ ಸ್ಥಳೀಯ ನಿವಾಸಿಗಳು ಕಿಡಿಕಾರ್ತಿದ್ದಾರೆ. ಭದ್ರಾವತಿಯ ಕೂಡ್ಲಿ ಗ್ರಾಮದಲ್ಲಿರುವಂತಹ ನದಿ ತೀರದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿ ಸ್ಥಳೀಯ ನಿವಾಸಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ರೀತಿಯಾಗಿ ದಂಧೆಕೋರರು ಅಕ್ರಮ ಮರಳು ದಂಧೆಯಲ್ಲಿ ತೊಡಕೊಂಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ನದಿ ಒಡಲನ್ನ ಬಗಿತಾ ಇದ್ದಾರೆ. ನಿರಂತರವಾಗಿ ಆಗ್ತಾ ಇದೆ ಈ ಒಂದು ಅಕ್ರಮ. ಆದರೆ ಬ್ರೇಕ್ ಹಾಕ್ತಿಲ್ವಲ್ಲ ಯಾಕೆ ಅನ್ನೋದೇ ಸದ್ಯದ ಗುಮಾನಿ. ಸ್ಥಳೀಯರು ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ. ರಾತ್ರಿ ಅಲ್ಲೇ 2 ತಿಂಗಳಿಂದ ನಮಗೆ ಇಲ್ಲಿ ಭಾಳ ತೊಂದರೆ ಇದೆ. ಅದು 2 ತಿಂಗಳಿಂದನೂ ಬರೀ ಇದೇ ಕೆಲಸ ಮಾಡ್ತಿದ್ದಾರೆ, ಮರಳಿನ ಕೆಲಸನೇ. ಯಾವುದು ನಿಲ್ಲಿಸ್ತಲ್ಲ. ನಾವು ಹೋಗಿ ಇದ್ರಿಗೆ ಬಂದು ಹೇಳಿದ್ರೂ ಅವ್ರು ಏನು ಮಾಡ್ಕೊತಾರೆ, ಏನು ಮಾಡ್ಕೊತಾರೆ, ನೀನು ಯಾರು ಏನು ಅಂತ ಅವರೇ ಕೇಳ್ತಾರೆ. ಇದನ್ನು ಬಗೆಹರಿಸ್ಕೊಡಿ, ನಮಗೆ ರಾತ್ರಿ ಎಲ್ಲ ತೊಂದರೆ ಆಗ್ತಾಯಿದೆ. ಯಾವ ಅಧಿಕಾರಿನೂ ಬಂದು ನಮಗೆ ಅಲೋ ಇದು ಮಾಡ್ತಾಯಿಲ್ಲ. ಅಧಿಕಾರಿಗಳಿಗೂ ಹೇಳಿದ್ರೂ ಅವ್ರು ಕೇಳ್ತಾ ಇಲ್ಲ. ರಾತ್ರಿ ಇಡೀ ಶಬ್ದ ಬರ್ತಾಯಿದೆ ನಮಗೆ. ಜೆಸಿಬಿದು ಇಟಾಚಿದ್ದು ಅವರು ಯಾವ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ. ಎಲ್ಲದು ಬೊಕ್ಕಸ ಮಾಡ್ಕೊಂಡು ಎಲ್ಲ ತೊಗೊಂಡು ಹೋಗ್ತಾರೆ ಸರ್. ನೀವು ಲೂಟಿ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ನೀವು ಯಾರ ಅಧಿಕಾರಿಗಳೂ ಬಂದು ನೋಡ್ತಾ ಇಲ್ಲ. ನಮ್ಮ SB ಅಧಿಕಾರಿ ಆಗಲಿ, DC ಅಧಿಕಾರಿಗಳಾಗಲಿ, ಯಾವ ಪೊಲೀಸ್ ಅಧಿಕಾರಿಗಳಾಗಲಿ ಯಾರೂ ಬಂದು ನಮಗಿಲ್ಲಿ ಅಲೋ ಅಂತ ಇಲ್ಲ. ನಾವು ಅವ್ರಿಗೆ ಇಷ್ಟು ಕೊಟ್ಟಿದ್ದೀವಿ, ನಾವು ಈರಿಗೆ ಇಷ್ಟು ಕೊಟ್ಟಿದ್ದೀವಿ, ಹಾಗೆ ಬರೀ ಅದೇ ಹೇಳ್ತಾರೆ ಸರ್ ಅವರು. ಈ ಬರೀ ಇದೆ ಹಣದ ಲೂಟಿ ಕೊಟ್ಟು ದರ್ಬಾರ ಕೊಟ್ಟು ನಮಗೇನು ಹೇಳೋಂಗಿಲ್ಲ. ಯಾವನು ಏನು ಮಾಡ್ಕೊತಾನೆ, ಯಾವ ಇದು ಮಾಡ್ಕೊತಾನೆ, ಬರೀ ಅದೇ ಸರ್ ಅವ್ರು ಹೇಳ್ತಿರೋದು. ಬಗ್ಗೆ ಇದೆ ಮರಳೆಲ್ಲ ಪೂರ ಬಾಚ್ಕೊಂಡು ಹೋಗಿದ್ದಾರೆ. ಎಲ್ಲ ಒಂದು ಯಾವುದೋ ಒಂದು ಮಗು ಸ್ನಾನ ಮಾಡೋಕೆ ಹೋದ್ರೂ ಬಿದ್ದು ಎಲ್ಲರೂ ಸತ್ತ ಅಂದರೆ ಯಾವನು ಕೇಳಲಿಲ್ಲ ಸರ್. ನಮಗೆ ಬಂದು ನೋಡಿ ಸರ್, ನೀವೇ ಅಧಿಕಾರಿಗಳು ಯಾರು ಬಂದು ನೋಡಿ. ಈಗ ತೋರಿಸ್ತೀನಿ ಬರ್ರಿ, ಈಗ ಎಲ್ಲದೂ ತೋರಿಸ್ತೀನಿ, ಎಲ್ಲೆಲ್ಲಿ ಏನೇನು ಮಾಡ್ತಾರೆ ಎಲ್ಲದೂ ತೋರಿಸ್ತೀನಿ. ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಭದ್ರಾವತಿಯಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ನಾವೀಗ ಭದ್ರಾವತಿ ತಾಲೂಕಿನ ಕೂಡ್ಲಿ ಗ್ರಾಮದಲ್ಲಿದ್ದೇವೆ. ಇದು ಭದ್ರಾ ನದಿ ತೀರದಲ್ಲಿ ನೋಡ್ತಿರ್ಬೋದು ಯಾವ ರೀತಿಯಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅಂತೇಳಿ. ಏನು ಬೇಸಿಗೆ ಆರಂಭ ಆದ ನಂತರ ನಿರಂತರವಾಗಿ ಇಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಭದ್ರಾವತಿಯಲ್ಲಿ. ಸೊ ಈ ಭದ್ರಾವತಿ ಕೂಡ್ಲಿ ಇದೆ, ಈ ಕೂಡ್ಲಿ ಭದ್ರಾ ನದಿ ನೋಡು, ಭದ್ರಾ ನದಿ ತೀರದಲ್ಲಿ ಯಾವ ರೀತಿಯಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ ಅಂತೇಳಿ JCB ಬಳಕೆ ಮಾಡ್ಕೋತಿದ್ದಾರೆ. JCB ಬಳಕೆ ಮಾಡಿಕೊಂಡು ಏನು ಮರಳು ಮಾಡ್ಕೋಬೇಕಾಗಿದೆ, ಅಕ್ರಮ ಮರಳು ದಂಧೆ ಮಾಡಬೇಕಾಗಿದೆ. ಅದಕ್ಕೆ ನದಿಗೆ ನೇರವಾಗಿ ನದಿ ಮಧ್ಯದಲ್ಲೇ JCB ಇಳಿಸಿದ್ದಾರೆ. ಇಳಿಸಿಬಿಟ್ಟು ಕೆಲಸವನ್ನು ಮಾಡ್ಕೋತಿದ್ದಾರೆ ನೋಡ್ಬೋದು. ಮತ್ತು ಒಂದು ಕಡೆ JCB ಬಳಕೆ ಆಗ್ತಿದೆ. ಅಲ್ಲಿರುವಂಥ ಏನು ಮಣ್ಣಿದೆ ಮರಳನ್ನು ತಗೊಂಡು ನದಿಗೆ ಹಾಕ್ತಿದ್ದಾರೆ. ಅಂದರೆ ಏನು ನದಿ ಹರಿತಾ ಇದೆ ಅದನ್ನು ಮುಂದೆ ನದಿ ಒಳಗಡೆ ಬರಬೇಕಾಗಿದೆ. ಅವರಿಗೆ ಅಕ್ರಮ ಮರಳು ದಂಧೆ ಮಾಡಲಿಕ್ಕೆ ದಾರಿ ಮಾಡಬೇಕಾಗಿದೆ. ಹಾಗಾಗಿ ದಾರಿ ಮಾಡ್ಕೊಳ್ಳಿಕ್ಕೆ ಅಲ್ಲಿ JCB ಬಳಕೆ ಮಾಡಿಕೊಂಡು ದಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಿಂದ ಈಗಾಗಲೇ ಅಕ್ರಮ ಮರಳು ಮಾಡಿದ್ದಾರೆ. ಆ ಮರಳದ ದೊಡ್ಡ ದೊಡ್ಡ ಗುಡ್ಡೆಗಳನ್ನು ಕೂಡ ನೋಡ್ಬೋದು. ಅದು ಒಂದು ಕಡೆ ಗುಡ್ಡೆಯನ್ನು ಸಂಗ್ರಹಿಸಿಟ್ಟಿದ್ದಾರೆ. ಅದು ಆದರೆ ಮತ್ತೊಂದು ಕಡೆಯಿಂದ ಫಿಲ್ಟ್ರ್ ಇದೆ. ಆ ಫಿಲ್ಟ್ರ್ ಕೂಡ ನಿಮ್ಗೆ ನೋಡ್ಬೋದು ದೃಶ್ಯದಲ್ಲಿ. ಆ ಫಿಲ್ಟ್ರ್ ಕೂಡ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡು ಅಂತಂದರೆ ಸಂಜೆ ಬಳಿಕ ಎಲ್ಲ ಚಟುವಟಿಕೆ ಶುರುವಾಗುತ್ತೆ. ಸಂಜೆ ನಂತರ ಏನು ಸೂರ್ಯ ಮುಳುಗಿದ ನಂತರ ಎಲ್ಲ 6:30 7 ಗಂಟೆ ನಂತರ ಎಲ್ಲ ಅಕ್ರಮ ಮರಳು ದಂಧೆ ಚಟುವಟಿಕೆ ಶುರುವಾಗುತ್ತೆ. ನಂತರ ನಿರಂತರವಾಗಿ ಏನು ಈ ಕೂಡ್ಲಿ ಭಾಗ ಇದೆ, ಈ ಕೂಡ್ಲಿ ಭಾಗದ ಭದ್ರಾ ನದಿ ತೀರ ಇದೆ, ಇಲ್ಲಿ ಅಕ್ರಮ ಮರಳು ದಂಧೆ ನಿರಂತರವಾಗಿ ನಡೆಯುತ್ತೆ. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಈ ಸಂಬಂಧಪಟ್ಟಂಥ ಏನು ಈ ಭಾಗದಿರುವಂಥ ಏನು ಹೊಳೆಹೊನ್ನೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂಥದ್ದು ಇದು ಕೂಡ್ಲಿ ಇದೆ. ಇಲ್ಲಿ ಯಾವುದೇ ರೀತಿಯಿಂದ ಪೊಲೀಸ್ ಆಗಲಿ, ಕಂದಾಯ ಇಲಾಖೆ ಆಗಲಿ, ಮತ್ತು ಮೈನಿಂಗ್ ಆ್ಯಂಡ್ ಜಿಯಾಲಜಿ ಏನು ಗಣಿ ಮತ್ತು ಭೂ ಇಲಾಖೆ ಆಗಲಿ ಯಾವುದೇ ಅಧಿಕಾರಿ ಕೂಡ ಇಲ್ಲಿ ಗಮನ ಹರಿಸಿಲ್ಲ. ಇಷ್ಟೊಂದು ಕಾನೂನು ಬಾಹಿರವಾಗಿ ಮತ್ತು ಎಲ್ಲ ನಿಯಮಗಳ ಉಲ್ಲಂಘನೆ ಮಾಡಿ ನದಿ ಒಳಗೆ JCB ಯಂತ್ರಗಳ ಬಳಕೆ ಆಗುತ್ತೆ, ಟಿಪ್ಪರ್ಗಳ ಬಳಕೆ ಆಗುತ್ತೆ. ಇಷ್ಟೊಂದು ನದಿ ಪಾತ್ರವನ್ನು ಇಲ್ಲಿರುವಂಥ ನದಿ ಪಾತ್ರ ಹಾಳು ಮಾಡ್ತಿದ್ದಾರೆ, ದೊಡ್ಡ ದೊಡ್ಡ ಗುಂಡಿಗಳನ್ನ ಮಾಡ್ತಾಯಿದ್ದಾರೆ. ಇದು ಸಾಕಷ್ಟು ಸಮಸ್ಯೆ ಆಗ್ತಾಯಿದೆ. ಇಷ್ಟೊಂದು ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದ್ದರೂ ಕೂಡ ಯಾವುದೇ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಿಲ್ಲ. ಅಂದರೆ ಭದ್ರಾವತಿ ಏನಿದೆ, ಭದ್ರಾವತಿಯಲ್ಲಿ ನಿರಂತರವಾಗಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಈ ಮರಳು ದಂಧೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಕ್ಯಾಮರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್ ಗಣ್ವಿ, TV9 ಶಿವಮೊಗ್ಗ.